ಗುಳ್ಳೆನರಿ ಯುದ್ಧ ಅಂದರೆ ಡೈರೆಕ್ಟ್ ಅಟ್ಯಾಕ್ ಮಾಡಲ್ಲ, ಇಟ್ ಗೋಸ್ ಬ್ಯಾಕ್ ಹೋಗುತ್ತೆ, ಏನೂ ಇಲ್ಲ ಅನ್ನೋ ಥರ ಇದು ಸಡನ್ ಅಟ್ಯಾಕ್ ಮಾಡೋದು. ಅಂತ ಟ್ರಂಪ್ ಅವ್ರಿಗೆ ಕಿವಿಗೇನೆ ಬ್ಲಡ್ ಪಾಸ್ ಆಯಿತು. ಈ ಥರ ನಾನು ಕೇಳ್ತಾ ಇದ್ರೆ ನನಗೆ ಅಮ್ಮನೇ ಇದ್ದಾರೇನೋ ನಿಮ್ಮಲ್ಲಿ ಅಂತ ಅನ್ನಿಸ್ತಾ ಇದೆ, ಅಮ್ಮನೇ ವಾಪಸ್ ಇದ್ದಾರಾ ಅಂತ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಇದೆಲ್ಲ ಹೆಂಗೆ ಸರ್, ಈ ಥಾಟ್ ಹೆಂಗೆ ಬಂತು, ಈ ಪ್ಲ್ಯಾನ್? 100 ಕೋಟಿ ಇದ್ದರೆ 50 ಇಡ್ಲಿ ತಿಂತೀಯ ಅಂತ ಕೇಳಿದ್ರು ಅಮ್ಮ. ಅವ್ವ, ನಾವು ಹೆದರ್ಕೊಂಡು ಹೋದ್ವಿ, ಹಂಚ್ಕೊಂಡು ಹೋದ್ವಿ ಅನ್ನುವಂಥ ಭಯ ಇದೆ ಇರಬಾರ್ದು ನಮ್ಮಲ್ಲಿ ಅಂತಂತ ಹೇಳ್ತಾರೆ. ಒಂದು ಜಾಗದಲ್ಲಿ ಅಲ್ಲಿ ಕಪಾಳಕ್ಕೆ ಜೋರಾಗಿ ಹೊಡೆದ್ಬಿಡ್ತಾರೆ, 1 2 3 ಅಂತ ಹೊಡೆದ್ಬಿಡ್ತಾರೆ ಕಪಾಳ. ಅವ್ರು ಕಣ್ಣೀರು ಹಾಕ್ಕೊಂಡ್ಬಿಟ್ಟು ನಾನು ಇರೋವರೆಗೂ ನಿನಗೆ ಇದು ಯಾವುದು ಗೊತ್ತಾಗಲ್ಲ ಕಣ, ನಾನು ಇಲ್ಲ ಅಂದಮೇಲೆ ನಿನಗೆ ಜೀವನ ಅರ್ಥ ಆಗುತ್ತೆ. ಸರ್, ಈಗ ಇಡೀ ಲೈಫಲ್ಲಿ ನಾವು ಏನೇನೋ ನೋಡ್ತೀವಿ ಕೇಳ್ತೀವಿ, ಅದೆಲ್ಲ ಬೇರೆ ಸರ್. ಈಗ ನೀವು ನನ್ನ ಮುಂದೆ ಕೂತಿದ್ದೀರಾ, ನೀವೇನು ಮಾತಾಡ್ತೀರೋ ಅದು ಮಾತ್ರ ನನಗೆ ಮುಖ್ಯ, ಅದು ಮಾತ್ರ ನನಗೆ ಸತ್ಯ. ಸೊ ಏನು ಕೇಳಬಾರದು ಅನ್ನೋದು ಒಂದಷ್ಟು ಇದ್ದರೆ ದಯವಿಟ್ಟು ಹೇಳಿ, ನಾನು ಅದನ್ನು ಕೇಳಲ್ಲ. ಆದರೆ ಏನು ಕೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ಇದೆ, ಸೊ ನಾನು ಕೇಳ್ತಾ ಹೋಗ್ತೀನಿ. ಆದರೆ ನೀವು ಧಾರಾಳವಾಗಿ ಕೇಳ್ರಿ, ನಾವೇನು ಯಾವ ತಕ್ಕ ಏನು ಕೇಳಬಾರ್ದೇನು ಕೇಳಬೇಕಾದ್ದೇನು ಅನ್ನುವಂಥದ್ದು ಯಾವುದೋ ಒಂದು ಘಟನೆ ನಡೆಯುತ್ತೆ ಅಂತ ತಿಳ್ಕೊಳ್ರಿ. ಈಗ ಒಂದು ಆಕ್ಸಿಡೆಂಟ್ ಆಗೋಯ್ತು ದಾರಿಲಿ, ಮನುಷ್ಯ ಬಿದ್ದೋಗಿದ್ದಾನೆ, ರಕ್ತದ ಮಡುವಲ್ಲಿದ್ದಾನೆ, ಆದರೆ ಅವನಿಗೆ ಜೀವ ಇದೆ, ಪರಿತಪ್ಪಿಸ್ತಾ ಇದ್ದಾನೆ, ಏನು ಮಾಡಬೇಕು ಕಷ್ಟ ಆಗ್ತಾಯಿದೆ ಅಂತ ವಿನೋದ್ ರಾಜ್ ಅಂತ ವಿನೋದ್ ರಾಜು ಇನ್ನೊಬ್ಬರು ನೋಡಿಕೊಂಡು ಕ್ಯಾಮ್ರಾ ತೊಗೋತಾ ಇದ್ದೀವಿ, ಮತ್ತೊಂದು ಮಾಡ್ತಾಯಿದ್ದೀವಿ. ಅವ್ನಿಗೆ ಹೋಗಿ ಆ ರಕ್ತನ ಹತ್ತಿನಲ್ಲಿ ಒರೆಸಿ ಸರಿ ಮಾಡಿ ಯಾವುದಾದ್ರೂ ಒಂದು ಗಾಡಿ ಹಿಡಿದು ಕೂರಿಸಿ ತಗೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇನ್ನೂ ಮಾಡ್ತಾಯಿಲ್ಲ ನಾವು ಅದನ್ನ. ಬರೀ ಕ್ಯಾಮ್ರಾ ಹೊಡೆದ್ಬಿಟ್ಟು ಈ ಕಡೆ ಇದಾಯಿತು ಅಂತ ಎಲ್ರಿಗೂ ಕಳಿಸ್ತಾ ಇರ್ತೀವಿ. ಸೊ ವಾಟ್ ಇಸ್ ಸೋ ಬಿಗ್ ಇನ್ ದ್ಯಾಟ್? ಇದರಲ್ಲೇನು ದೊಡ್ಡ ಅತಿಶಯ? ಸೊ 2 ಕೈ 2 ಕಾಲು ಕೊಟ್ಟಿದ್ದಾನಲ್ಲ, ಇದಕ್ಕೆ 10 ಕೋಟಿ ರೂಪಾಯಿ ಬೇಕಾ ಅವನಿಗೆ ರಕ್ತನ ಒರೆಸೋಕ್ಕೋ ಅಥವಾ ಸರಿ ಮಾಡೋದಕ್ಕೋ? ಆ ಮನುಷ್ಯನ ನಾವು ನೆಕ್ಸ್ಟ್ ರೇಂಜಿಗೆ ತೊಗೊಂಡೋಗಿ ನಾವು ಟ್ರೀಟ್ಮೆಂಟ್ ಕೊಡ್ಸೋಕ್ಕೋ ಎಷ್ಟು ಕೋಟಿ ಬೇಕಾಗಿದೆ ನಮಗೆ? ಇದು ಹೃದಯ ವೈಶಾಲ್ಯತೆ, ಆಮೇಲೆ ಕನಿಕರ, ಕರುಣೆ, ಇದೆಲ್ಲನೂ ಈ ಹೆಸರೇ ಭಗವಂತನ ರೂಪ. ಅದು ಕರುಣೆನೂ ಭಗವಂತನ ರೂಪನೇ, ಕನಿಕರನೂ ಭಗವಂತನ ರೂಪನೇ, ಪರೋಪಕಾರನೂ ಆ ಭಗವಂತನ ರೂಪನೇ. ಅದಕ್ಕೆ ಇಂಥ ಹೆಸರು ಅಂತ ಇಲ್ಲ. ಆಮೇಲೆ 100 ಹೆಸರು ಅದಕ್ಕೆ ಇಡೋಕ್ಕಾಗಲ್ಲ, ಒಂದೇ ಹೆಸರುಗಳವಕ್ಕೆ. ಸೊ ಅದು ನಾವು ಮಾಡಬೇಕು ಹೊರತು ಏನು ಕೇಳಬೇಕು ಏನು ಕೇಳಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು. ಮಾಡಬಾರ್ದು ಏನು ಅಂದರೆ ಅವ್ರು ನೋಡ್ಕೊಂಬಿಟ್ಟು ಫೋಟೋಗಳು ತಗೊಂಡು ಇದು ಮಾಡೋದು, ಇದು ನಮ್ಗೆ ಯಾಕದು? ಏನು ಮಾಡೋಕ್ಕದು? ಈಗ ಹೇಳಿ, ಇದನ್ನೆಲ್ಲ ಕೇಳಿ ತಿಳ್ಕೊಂಡು ಇವತ್ತು ನಾವು ಯುದ್ಧ ಮಾಡ್ತೀವಿ. ನಾನು ತುಂಬ ಈ ಯುದ್ಧದ ಬಗ್ಗೆ ನನಗೆ ಭಯ ಇತ್ತು. ಭಾರತದ ಅರ್ಥವ್ಯವಸ್ಥೆಗೆ ಆಲ್ರೆಡಿ CGSTನಲ್ಲಿ ನಮಗೆ ಪೆಟ್ರೋಲು ಡೀಸೆಲ್ ರೇಟ್ ಆಲ್ರೆಡಿ ಒಂದು ಹೈಪಿಗೆ ಬಂದುಬಿಡ್ತು. ಇಲ್ಲಿ ಕೆಲವು ಪ್ರಣಾಳಿಕೆಯನ್ನು ಅವರು ಈಡೇರಿಸೋಕ್ಕೋಸ್ಕರ ಅದು ಸಾಲ್ತಾ ಇಲ್ಲ ಅಲ್ಲಿ ಕಲೆಕ್ಷನ್ಸು. ಸೊ SGST ಲೆವೆಲ್ನಲ್ಲಿ ಅದು ಸ್ಟೇಟ್ ಟ್ಯಾಕ್ಸ್ನೂ ಹಾಕಿಬಿಟ್ಟು ಅದು ಮಾಡಿದ್ರು. ಇದು ನಾನು ಹೇಳ್ತಾ ಇದ್ದೀನಿ, ಈಗೆಲ್ಲ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆದಾಗ ಸೇಮ್ ಊಟ ಮಾಡುವಂಥ ತೊಗರಿಬೇಳೆ, ಎಣ್ಣೆ ಎಲ್ಲನೂ ಅದ್ರ ಜೊತೆಲಿ ಏರು ಹೋಗ್ಬಿಡತ್ತೆ. ಈ ಬೆಲೆ ಏರುವಿಕೆ ಮಧ್ಯೆ ಮನುಷ್ಯ ಅವನು ಹೇಗೆ ಜೀವನ ಮಾಡಬೇಕು ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಸರಿ, ಇದನ್ನು ಏರಿಸಿರೋದು ತಪ್ಪು ಅಂತಲೂ ನಾವು ಹೇಳೋಕ್ಕಾಗಿಲ್ಲ. ಇವತ್ತನ್ನೇ ನಾನು ನೋಡಿದಾಗ ಪಾಕಿಸ್ತಾನಲ್ಲಿ ಅಡುಗೆ ಅನಿಲ 3,300 ರೂಪಾಯಿ ದಾಟ್ಬಿಟ್ಟಿದೆ ಅಂತಂತ ಹೇಳ್ತಾರೆ. ಅದನ್ನು ನಾನು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ, ನಾವೇ ಎಷ್ಟೋ ಮೇಲು ಅನಿಸುತ್ತೆ. ಆದರೆ 3,300 ರೂಪಾಯಿ ಕೊಟ್ಟು ಯಾವ ಬಡವ ಹೇಗೆ ಅನಿಲನ ಉಪಯೋಗಿಸ್ತಾರೆ? ಒಂದು. ಎರಡನೇದು, ಸೌಕರ್ಯ ಇದ್ದಾಗ ಚೆನ್ನಾಗಿ ಕಟ್ಟಿಸಿ ಮುಂದೆ ಅಳತೆಗೆ ನಾನು ಚೆನ್ನಾಗಿ ಬಾಳಬೇಕು ಅಂದವ್ರ ಮನೆ ಒಳಗಡೆ ಸೌದೆ ಒಲೆ ತೊಗೊಂಡೋಗ್ಬಿಟ್ಟು ಇಟ್ಬಿಟ್ಟು ಹೇಗೆ ಅಡುಗೆ ಮಾಡ್ತಾರೆ? 2 ಇವೆಲ್ಲ ನಾನು ನೋಡಿರುವಂಥದ್ದು. ಹಾಗಾಗಿ ಆ ಯುದ್ಧದ ಪರಿಸ್ಥಿತಿ ನೋಡಿದಾಗ ನನಗೆ ಒಂದೊಂದು ಸರಿ ಭಯ ಆಗಿಬಿಡೋದು. ಈ ಕೊರೋನಾ ಥರ ಫೀಲ್ ಆಗುತ್ತೆ. ಬೇರೆ ಯಾವುದೇ ಮಾಡಬಾರ್ದು, ಮಾಡಲೇಬೇಕಾದ ಅನಿವಾರ್ಯತೆ. ಮಾಡಲಿಲ್ಲ ಅಂದರೆ ತಪ್ಪಾಗತ್ತೆ. ಅಗೇನ್ ನೋಡಿ, ಇದೊಂದು ಆಶ್ಚರ್ಯ ಏನು ಅಂದರೆ, ಸ್ಯಾಟಲೈಟ್ 7,500 ಕಿಲೋಮೀಟ್ರನ್ನ ಮಾನಿಟ್ರ್ ಮಾಡಿ ನಮಗೆ ಎಕ್ಸಾಕ್ಟ್ ಸ್ಪಾಟ್ ಕೊಟ್ಟು ನಾವು ಅದನ್ನೇ ನೀಟಾಗಿ ಮಾಡಿರ್ತಕ್ಕಂಥ ಆಪ್ರೇಷನ್ನ ನಿಜವಾಗ್ಲೂ ಶ್ಲಾಘನೀಯ. ಅದು ಬಂದು ಎಂದೂ ಮರೆಯೋಕ್ಕಾಗ್ದಿರೋದು. ನಾನು ಸ್ಟಾಕ್ ಮಾರ್ಕೆಟ್ ನೋಡ್ತಾ ಇರ್ತೀನಿ. ಜಸ್ಟ್ ಬಿಫೋರ್ ವಾರ್ ಅನೌನ್ಸ್ಮೆಂಟು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಇಳೀತದೆ. ಅದು ನಾನು ತುಂಬ ಸಂತೋಷ ಪಡ್ತೀನಿ. ಇಂಡಿಯನ್ ಸ್ಟಾಕ್ ಮಾರ್ಕೆಟು ಇವರು ಬುದ್ಧಿವಂತರಾದರು ಅಂತ ನಾನು ಅನ್ಕೊತಾ ಇದ್ದೀನಿ. ಬಟ್ ಅದು ಬುಲ್ಲಿಶ್ ನನಗೆ ಗೊತ್ತಿಲ್ಲ.
ಕಮ್ಮಿ ಮಾಡಿದ್ರು ಯಾವಾಗ ಇದು ಸಕ್ಸಸ್ ಆಗ್ತಾ ಬಂತು ಹಾಗೆ 1000 ಪಾಯಿಂಟ್ಸು 1200 1900 2000 ಪಾಯಿಂಟ್ಸ್ ಟಚ್ ಮಾಡಿಬಿಡ್ತು. ಅದರಿಂದ ಸಮ್ವೇರ್ ಅರೌಂಡ್ 2 to 3 lakh crore ಅಂತ ಹೇಳ್ಬಿಟ್ಟು ಪಂಪ್ ಆಗೋಯ್ತು ಮಾರ್ಕೆಟಲ್ಲಿ. ಸೊ ದಿಸ್ ಇಸ್ ದ ಗ್ರೇಟ್ ಕಾನ್ಫಿಡೆನ್ಸು. ಕಾರಣ ಯಾಕೆಂದರೆ ಒಟ್ಟಲ್ಲಿ ಹೊಡೆದ್ವಿ ಅನ್ನುವಂಥದ್ದಲ್ಲ. ಒಟ್ಟಲ್ಲಿ ಹೊಡೆದಿದ್ರಲ್ಲಿ ಇಸ್ರೇಲ್ ಹ್ಯಾಡ್ ಮೇಡ್ ಎ ವೆರಿ ಬಿಗ್ ಮಿಸ್ಟೇಕು, ಕಿಲ್ಲಿಂಗ್ 43,000 ಲೈಫ್ಸ್. ಅದರಲ್ಲಿ ದುಷ್ಟರು ಯಾರು, ಒಳ್ಳೆಯವರು ಅಲ್ಲಿ ಒಳ್ಳೆಯವರೇ ಜಾಸ್ತಿ ಆದೋದ್ರು ಅನ್ನುವಂಥ ಲೆಕ್ಕಾಚಾರ. ಈಗ ನಾವು ಮಾತ್ರ ಕರೆಕ್ಟಾಗಿ ಫೋಕಸ್ ಮಾಡಿ ಕರೆಕ್ಟ್ ಟಾರ್ಗೆಟ್ ಮಾಡಿದ್ದೀವಿ. ಸೊ ದ್ಯಾಟ್ ವಿ ಶುಡ್ ಬಿ ಹ್ಯಾಪಿ. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದೀನಿ, ನಾವು ಎಷ್ಟು ಸೀನಿಯರ್ಸ್ ಇರ್ಬೋದು, ದ ನೆಕ್ಸ್ಟ್ ಜನ್ರೇಷನ್ ನಾಲೆಡ್ಜ್ ಅಲ್ವಾ ಅದು. ಕರೆಕ್ಟ್. ಸ್ಯಾಟಲೈಟ್ ನಾಲೆಡ್ಜ್, ಒಬ್ಬ ಸೈಂಟಿಸ್ಟ್ ಅದನ್ನು ಓದಿ ನಾವು ಕಳಿಸ್ಬಿಟ್ಟು ಮಾನಿಟ್ರ್ ಮಾಡಬೇಕು ಅನ್ನೋಂಥದ್ದು ಇದೇ ಜಾಗ ಅಂತ ಅದು ಪ್ಯಾನ್ ಮಾಡ್ಕೋತದೆ. ಏನು ರೀ ಅದು, ವಾಟ್ ಇಸ್ ದಟ್, ದ ಸೆವೆಂತ್ ಸೆನ್ಸ್. ಕರೆಕ್ಟ್. ಸೆವೆಂತ್ ಸೆನ್ಸ್, ಈವನ್ ವೆನ್ ಯು ಆರ್ ಸ್ಲೀಪಿಂಗ್ ಹೀ ಈಸ್ ಮಾನಿಟ್ರಿಂಗ್ ಅಂತ ಹೇಳಿದ್ರೆ. ನಮ್ಮ ಸೈನಿಕರ ಬಗ್ಗೆ ಕೂಡ ಏನು ನಾನು ಸಂತೋಷ ಪಡ್ತೀನಿ, ನಿದ್ದೆ ಮಾಡಲಿಲ್ಲ ಅಲ್ಲ ಅವರು. ಆಮೇಲೆ ಕೆಲವು ಕಡೆಯಲ್ಲಿ ನೀವು ನೋಡಿರ್ತೀರ ಅವ್ರ ಯುದ್ಧಗಳು ಹೇಗಿರುತ್ತೆ ಅಂತಂತ ಹೇಳ್ಬಿಟ್ಟು. ಗುಳ್ಳೆನರಿ ಯುದ್ಧ ಅಂದರೆ ಡೈರೆಕ್ಟ್ ಅಟ್ಯಾಕ್ ಮಾಡಲ್ಲ, ಇಟ್ ಗೋಸ್ ಬ್ಯಾಕ್ ಹೋಗುತ್ತೆ, ಏನೂ ಇಲ್ಲ ಅನ್ನೋ ಥರ ಇದು ಸಡನ್ ಅಟ್ಯಾಕ್ ಮಾಡುತ್ತೆ. ಸೊ ನಾವು ಅದಕ್ಕೂ ಮುಂಚೆ ಪ್ರಿಪೇರ್ ಆಗಿಬಿಟ್ಟು ಹೊಡೆದಿದ್ದು, ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂತಂತ ಹೇಳ್ಬಿಟ್ಟು ಸಂತೋಷ. ಇದು ಏನು ಒಬ್ಬರನ್ನ ಹಾಳು ಮಾಡಬೇಕು ಅಂತ ನಾವು ಯುದ್ಧ ಮಾಡಿಲ್ಲ, ದುಷ್ಟರನ್ನು ದೂರ ಮಾಡಬೇಕು ಅನ್ನುವಂಥದ್ದು ಮಾತ್ರ ಅದ್ರ ಯುದ್ಧದ ಒಂದು ಇದು. ಪಾಪ ಅದು ನೂರು ಸಾರಿ ಹೇಳಿ ಆಯ್ತು. ಆಮೇಲೆ ಯಾವುದನ್ನೂ ಕೂಡ ನಾವು ರಾಜಕೀಯವಾಗಿ ತಗೊಳ್ಳೇಬಾರ್ದು. ನೋ ಪಾಲಿಟಿಕ್ಸ್ ಇನ್ ಟು ದ ವಾರ್. ಎ ವಾರ್ ಇಸ್ ಎ ವಾರ್, ಕ್ಲೋಸ್. ಏನು ನಾವು ಪಾಲಿಟಿಷಿಯನ್ಸ್ ಆಗಿ ಅಲ್ಲಿ ಹೋಗಿ ನಿಂತ್ಕೊಳ್ತೀವ, ಕ್ಲೀನಾಗಿ ಎದುರ್ಕೊಂಡು ನಿಂತ್ಕೋತೀವಿ, ಅವ್ರು ಸುತ್ತಿರುವಾಗ ಪಕ್ಕದಲ್ಲಿ ಹೋಗಿ ನಿಂತ್ಕೋತೀವಿ, ಅಲ್ಲೇನೂ ಬರಲ್ಲ ಅಂತ. ಟ್ರಂಪ್ ಅವ್ರಿಗೆ ಕಿವಿಗೇ ಬ್ಲಡ್ ಪಾಸ್ ಆಯಿತು. ಎಲ್ಲರೂ ಯೋಚನೆ ಮಾಡಬೇಕು ಸ್ವಲ್ಪ. ನಾವು ಮಾತಾಡುವಾಗ ವಿ ಶುಡ್ ಆಲ್ವೇಸ್ ಬಿ ಸೋ ಕಾನ್ಷಿಯಸ್ ದಟ್ ನಾವು ಇನ್ನೊಬ್ಬರಿಗೆ ನೋಯಿಸ್ತಾ ಇದ್ದೀವ, ಜನಸಾಮಾನ್ಯರಿಗೆ ನಾವು ಹಿಂಸೆ ಕೊಡ್ತಾ ಇದ್ದೀವ, ಅಥವಾ ಯಾವುದೇ ವರ್ಗದವರಿಗೆ ಮನಸ್ಸು ನೋವಾಗ್ತಾ ಇದೆಯಾ. ನನಗೂ ಪರ್ಸ್ನಲ್ ಅನುಭವ ಆಗಿದೆ. ಮಾತಾಡ್ತಿರೋದು ಕೇಳ್ತಾ ಇದ್ರೆ ನನಗೆ ಅಮ್ಮನೇ ಮಾತಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ. ಯಾಕಂದರೆ ಅಮ್ಮ ಹಿಂಗೆ ಮಾತಾಡೋರು ಅಲ್ಲ, ಅಮ್ಮ ಹಿಂಗೆ ಇದೇ ಥಾಟಲ್ಲೇ ಮಾತಾಡೋರು. ಎಷ್ಟೊಂದು ವಿಷಯಗಳನ್ನ ಈ ಥರ ನಾನು ಕೇಳ್ತಾ ಇದ್ರೆ ನನಗೆ ಅಮ್ಮನೇ ಇದ್ದಾರೇನೋ ನಿಮ್ಮಲ್ಲಿ ಅಂತ ಅನ್ನಿಸ್ತಾ ಇದೆ. ಅಮ್ಮನೇ ವಾಪಸ್ ಇದ್ದಾರಾ ಅಂತ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಇವತ್ತಿಂಥ ಒಂದು ಜಾಗದಲ್ಲಿ ಇದ್ದೀವಿ, ದೇವಸ್ಥಾನ ಥರ ಕಟ್ಟಿದ್ದೀರ ಅಂದರೆ ನಿಮ್ಮ ಬಗ್ಗೆ ಇದ್ದ ಒಂದು ಅಭಿಮಾನ ಇನ್ನೊಂದು ಪಟ್ಟು ದುಪ್ಪಟ್ಟಾಗಿ ಜಾಸ್ತಿ ಆಗಿದೆ ಸರ್. ಯಾಕಂದರೆ ನಿಮ್ಮ ಥರ ಮಗ ಇರಬೇಕು. ಹೋದ ಮೇಲೂ ತಾಯಿನ ಈ ರೀತಿ ಬದುಕಿಸಿದ್ದೀರಾ, ಇಷ್ಟು ಚೆನ್ನಾಗಿ ನೋಡಿಸ್ತಾ ಇದ್ದೀರಾ. ಇದೆಲ್ಲ ಹೆಂಗೆ ಸರ್, ಈ ಥಾಟ್ ಹೆಂಗೆ ಬಂತು, ಈ ಪ್ಲ್ಯಾನ್ ಹೆಂಗೆ ಬಂತು? ಯಾಕಂದರೆ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೂ ನಾನು ಬಂದಿದ್ದೆ ಇಲ್ಲಿಗೆ, ಆಗಿನ್ನೂ ತಳಪಾಯ ಆಗಿತ್ತಷ್ಟೆ, ಇನ್ನೂ ಪಿಲ್ಲರ್ಸ್ ಕೂಡ ಇರಲಿಲ್ಲ. ಹೆಂಗೆ ಸರ್ ಇದೆಲ್ಲ? ಏನು ಅನ್ನಿಸ್ತು ಅಂದರೆ, ಅಮ್ಮವ್ರು ಮಾಡಿರ್ತಕ್ಕಂಥ 650 ಸಿನಿಮಾ ಸಾಧನೆ ಜೊತೆಯಲ್ಲಿ ಅವ್ರ ನಿಜ ಜೀವನದಲ್ಲಿ ಅವ್ರು ಬದುಕಿರುವಂಥ ಶೈಲಿ. ಒಂದು ದಿವಸನೂ ಅಡುಗೆ ಗಂಜಿಲ್ಲ ಅವರು. ಆಮೇಲೆ ಈ ತೋಟನ ಹೇಗೆ ಅವ್ರು ಕಟ್ಕೊಂಡ್ಬಂದರು, ಜನಗಳನ್ನಿಟ್ಟು ಕೊಟ್ಟಿದ್ರು. ಒಂಟಿಂಗ್ಸು ತಮಿಳ್ನಾಡಲ್ಲಿ ಹೋಗಿ 17 ಎಕರೆ. ಆ ಕಾಲಕ್ಕೆ ಅಮ್ಮ ತುಂಬ ಸ್ಪೃದ್ರೂಪಿಯಾಗಿರುವಂಥ ಹೆಣ್ಣಾಗಿ, ಅಂಥವ್ರು ಗದ್ದೆ ಬದು ಮೇಲೆ ಹೋಗಿ ಕೂತ್ಕೊಂಡು, ನೀವಿಲ್ಲಿ ಫೋಟೋ ಮೇಲೆ ನೋಡಿ, ಅಲ್ಲಿ ಗದ್ದೆ ಬದು ಮೇಲೇ ಆ ತೆನೆ ನೋಡಬೇಕು, ಭತ್ತ ನೋಡಬೇಕು, ಇದೇ ಅವ್ರಿಗೆ ಆಸೆ. ಆ ಕಾಲಕ್ಕೆ ನಾನು ಹುಟ್ಟಕ್ಕೂ ಮುಂಚೆನೇ ಅವರು ಅಲ್ಲಿ ಕೂತ್ಕೊಳ್ಳೋರು, ಭತ್ತ ಕೊಯ್ಯೋರು, ಕಳೆ ತೆಗಿಯೋರು, ಹೆಣ್ಮಕ್ಳ ಜೊತೆ ಕೆಲಸ ಮಾಡೋರು. ನನ್ನ ತಾಯಿಯವರು ಅವರು ಚಿತ್ರರಂಗದ ಸಿನಿಮಾ ಹೀರೋಯಿನ್ ಅನ್ನೋಂಥದ್ದು ಮರೆತು ಜೀವನ ಮಾಡಿದವರು. ತಮಿಳ್ನಾಡಿನಲ್ಲಿ ಅದೇ ಹೇಳ್ತಾರೆ, ನಾನು ಹೋಗುವಾಗ ಒಂದೇ ಒಂದು ಮಾತು ಹೇಳ್ತಾರೆ, ಇದು ತಮಿಳ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಯಾರೂ ಅನ್ಯತಾ ಭಾವಿಸ್ಬೇಡಿ, ದಯವಿಟ್ಟು ನಾವು ಭಾರತೀಯರು ಅನ್ನುವಂಥದ್ದು ನಾವು ಇಟ್ಕೊಳ್ಳೋಣ. ಕಣ್ಣು ಉಂಗಮ್ಮ ಕಷ್ಟಪಟ್ಟು ಸಂಪಾದಿಸಿ ವೆಚ್ಚ ಸೊತ್ತು ಇದು, ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿ ಇದು. அதை விற்று தொலைச்சிடாத, மாறி தொலைகஸ்பேட, கொஞ்சான வச்சுக்கோ, இங்கே வந்து இருந்து பார்த்துட்டு எங்களெல்லாம் பார்த்து பேசிட்டு எதனா கையில் செலவு கொடுத்துட்டு போ, விற்றுட்டு போயிடாத ಕಣ್ಣಂತ ಕೈ ಮುಗಿಯೋದು. ಇಲ್ಲೇ ಇದ್ದು ಸ್ವಲ್ಪ ಆದರೂ ಅದನ್ನು ಉಳಿಸ್ಕೊಂಡ್ಬಿಟ್ಟು ಅಮ್ಮವ್ರ ಹೆಸರು ಉಳಿಸ್ಕೊಂಡು ನಮ್ಮನ್ನೆಲ್ಲ ನೋಡಿ ಏನಾದರೂ ಒಂದು 4 ಆಣೆ ನಮ್ಮ ಖರ್ಚಿಗೆ ಕೊಟ್ಬಿಟ್ಟು ಹೋಗಪ್ಪ, ಒಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಡ. ನನಗೆ ಈ ಗಳಿಗೆವರೆಗೂ ಆ ಮಾತುಗಳು ಕಿವಿನಲ್ಲಿ ಹೃದಯದಾಳದಲ್ಲೇ ನಿಂತುಬಿಟ್ಟಿದೆ ನನಗೆ. ಅದು ಹಾಗೇ ಅಲ್ಲಿ ಉಳಿಸ್ಕೊಂಡೆ. ಹಾಗೆ ಇಲ್ಲಿ ಹೇಗೆ ನಾನು ಆಸ್ಪತ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ನ, ಅಮ್ಮ ಒಂದು 50 ವರ್ಷ ಅಲ್ಲಿನೂ ಬಾಳಿದ್ದಾರೆ, ನಾನು ಬಾಳಿದ್ದೀನಿ. ನಾನು ಹುಟ್ಟಿ ಬಾಳಿ ಎಲ್ಲ ಬದುಕಿ ಬಂದಿರೋ ಜಾಗ ಅದು. ಅಲ್ಲಿಂದ ನೆನಪುಗಳು ನಿಮಗೆ ತುಂಬ ಹೇಳಿ ಸರ್ ಒಂದಷ್ಟು ನಮಗೆ.
ನೆನಪು ಅಂದರೆ ಚೆನ್ನಾಗಿ ಬೇಸಿಕ್ ಓದಿದ್ದು ಕೂಡ ನೀವು ಎಲ್ಲ ಕನ್ನಡ ಚಿತ್ರರಂಗನೇ ಕೂಡ ಅಲ್ಲೇ ತಾನೇ ಇತ್ತು. ಹೌದು ಹೌದು. ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಎಷ್ಟು ಹೆಸರುಗಳು ಬಾಯಿನಲ್ಲಿ ಬರುತ್ತೆ ಅನ್ನೋದು. ನಮ್ಮ BR ಪಂತ್ಲು ಅವರು, MV ರಾಜಮ್ಮನವರು ನೋಡ್ರಿ, ಅವರವರು ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ನಾವು ಮರಿಬಾರ್ದು. ಶ್ರೀಕೃಷ್ಣ ದೇವರಾಯ, BR ಪಂತ್ಲು ಅವರ ಒಂದು ನಿರ್ದೇಶನ ನಿರ್ಮಾಣ, ಎರಡು ಈಗ ಟಿವಿಲಿ ಬಂದ್ರೆ ನೋಡ್ತೀವಿ ಅದನ್ನ. ಭಾರಿ ಅರ್ಥಗರ್ಭಿತವಾದ ಸಿನಿಮಾ ಅದು. ಅದರಲ್ಲಿ ಒಂದು ಜಾಗ ಇದೆ, ಜನ ಅದನ್ನ ರಿವೈಂಡ್ ಮಾಡಿ ಮತ್ತೆ ನೋಡಬೇಕು, ಕನ್ನಡಿಗರಿಗೆ ಆ ಕೆಚ್ಚು ಬರಬೇಕು. ಬಾಮ್ನಿ ಅದು ಒಂದು ವರ್ಗ ಇರುತ್ತೆ, ಅವ್ರ ಜೊತೆಲಿ ಯುದ್ಧ ಮಾಡಕ್ಕೆ ಹೋಗ್ತಾರೆ ಅಣ್ಣವರು, ಕೃಷ್ಣದೇವರಾಯರು. ಯುದ್ಧ ಮಾಡಕ್ಕೆ ಹೋದಾಗ ತಿರುಗಿ ನೋಡ್ತಾರೆ, ಅವ್ರು ನಮ್ಮ ಸೈನಿಕರು ಇರಲಿಲ್ಲ. ಕರೆಕ್ಟ್ ಆದ ಒಂದು ಜಾಗ ಇದೆ, ಅಯ್ಯೋಯ್ಯೋ ಇತಿಹಾಸದಲ್ಲಿ ತಪ್ಪಾಗಿ ಹೋಗುತ್ತೆ, ನೀವು ಹೋಗಬೇಡಿ, ನಾವು ಹೊಡೆದ್ಬಿಟ್ಟು ಬರ್ತೀನಿ ಅಂತ ಅಷ್ಟು ಜನರನ್ನು ಹೊಡೆದ್ಬಿಟ್ಟು ಸದೆ ಬಡಿದ್ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ಇತಿಹಾಸ ತಪ್ಪಾಗಿ ಹೋಗುತ್ತೆ, ನಾವು ಹೆದರ್ಕೊಂಡು ಹೋದ್ವಿ, ಅಂಜ್ಕೊಂಡು ಹೋದ್ವಿ ಅನ್ನುವಂಥ ಭಯ ಇದೆ, ಇರಬಾರ್ದು ನಮ್ಮಲ್ಲಿ ಅಂತಂತ ಹೇಳ್ತಾರೆ ಒಂದು ಜಾಗದಲ್ಲಿ ಅಲ್ಲಿ ಅಣ್ಣವರು. ತುಂಬ ದೊಡ್ಡ ವಿಷಯ. ಆಮೇಲೆ ಪಂತ್ಲು ಅವರು ಅದರಲ್ಲಿ ಅದೊಂದು ಪಾತ್ರ ನಿರ್ವಹಿಸಿ ಒಂದು ಜಾಗಕ್ಕೆ ಕರ್ಕೊಂಬರ್ತಾರೆ ಅಣ್ಣವ್ರನ್ನ. ಕರ್ಕೊಂಬಂದು ನಾನು ಇಲ್ಲಿ ಯಾಕೆ ಕರೆದೆ ಗೊತ್ತಾ ಕೃಷ್ಣ ನಿನ್ನ ಅಂತ ಕೇಳ್ತಾರೆ. ಇಲ್ಲ ಅಪ್ಪಾಜಿ ಅಂತ ಹೇಳ್ತಾರೆ, ಗೊತ್ತಾಗಲಿಲ್ಲ. ಯಾವುದೇ ಪರಿಸ್ಥಿತಿ, ಯಾವುದೇ ಒಂದು ಸಂದರ್ಭದಲ್ಲೂ ನೀನೇನು ಮಾಡಬೇಕು ಗೊತ್ತಾ ಅಂತ ಕೇಳ್ತಾರೆ. ಕಪಾಳಕ್ಕೆ ಜೋರಾಗಿ ಹೊಡೆದ್ಬಿಡ್ತಾರೆ, 1 2 3 ಅಂತ ಹೊಡೆದ್ಬಿಡ್ತಾರೆ ಕಪಾಳ. ಅಪ್ಪ ಅಂತ ಹೇಳ್ತಾರೆ, ನಾನು ಯಾಕೆ ಕೊಡದೆ ಏಟು ಗೊತ್ತಾ, ಯಾವುದೇ ಪರಿಸ್ಥಿತಿ ಬಂದರೂ ನ್ಯಾಯ, ನೀತಿ, ಧರ್ಮ ತಪ್ಪಿ ನಡಿಬೇಡಪ್ಪ ಅಂತ. ಎಂಥ ದೊಡ್ಡ ಮಾತು, ಎಂಥ ಹೇಳಿಕೆ ಅದು. ನನ್ನ ಹೃದಯದಲ್ಲಿ ಇನ್ನೂ ಕೂಡ ಮಾತುಗಳು ಹಾಗೆ ಪ್ರತಿಬಿಂಬಿಸ್ತಾ ಇದೆ, ನನ್ನ ಕಿವಿನಲ್ಲಿ ಕೇಳಿಸ್ತಾ ಇರ್ತದೆ ಆ ಮಾತುಗಳು. ಸೊ MB ರಾಜಮ್ಮನವರು, BR ಪಂತ್ಲು ಅವರು, ಪಂಡ್ರಿಬಾಯಿ ಅಮ್ಮ ಅವರು ಕೋಡಂಬಾಕಂನಲ್ಲಿ ಇದ್ದಿದ್ದು, ನಾವು ಟಿ ನಗರಲ್ಲಿದ್ದಿದ್ದು, ಅಣ್ಣವ್ರ ಕುಟುಂಬನೂ ಟ್ರಸ್ಟ್ಪುರಂ ಕೋಡಂಬಾಕಂನಲ್ಲೇ ಇದ್ದಿದ್ದು. ಕೆಲವು ಕಾಲ ನಮ್ಮ ವಿನಯ ಭಾರ್ಗವ ವಿಷ್ಣುವರ್ಧನ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅವರು CIT ನಗರಲ್ಲಿದ್ದರು. ನಮ್ಮ ಇವತ್ತು ಏನು ನಮ್ಮ ಕರ್ನಾಟಕದ ನಮ್ಮ ರಜನಿಕಾಂತ್ ಅವರಾಗಿರ್ಬೋದು, ಅವರು ಅಮ್ಮವರ ಜೊತೆಯಲ್ಲಿ ಅವಳರು ತೊಡರ್ಕದೆ 2 ಚಿತ್ರದಲ್ಲೂ ಅಮ್ಮನಿಗೆ ಅಲ್ಲಿ ಮಗನ ಪಾತ್ರ ಮಾಡಿದ್ದಾರೆ ಅವರು. ಅಲ್ಲಿನೂ ಅವರುಗಳಲ್ಲಿ ಮಗನ ಪಾತ್ರ ಮಾಡಿದ್ದಾನೆ. ಅಲ್ಲಿನೂ ಕೂಡ ಅವರಿಗೆ ತಮಿಳು ಬರಲ್ಲ, ಅಮ್ಮನಿಗೂ ಸಡನ್ನಾಗಿ ತಮಿಳು ಬರಲ್ಲ. ಇಬ್ಬರು ಬೈ ಹಾರ್ಟ್ ಮಾಡ್ತಾಯಿದ್ದಾರೆ ಡೈಲಾಗು. ಬೈ ಮಾಡ್ದ, ಅಮ್ಮ 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 ಏನಮ್ಮ ಕಷ್ಟ ಆಗ್ತದೆ, ಬಾಯಿ ನಾಲ್ಗೆ ಹೊರಳಲ್ಲಮ್ಮ. ರಜನಿಕಾಂತ್ ಅವರೇ, ನಾನು ಅದೇ ಓದಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ನೋಡಿ. ಇಬ್ರು ಅತಿರಥ ಮಹಾರಥರು, ಅವರು ಅಷ್ಟು ಆ ಎಫರ್ಟ್ ನೋಡಿ ಅವ್ರದ್ದು. ಅವರು ಬಾಲಚಂದ್ರ ಅವರು ಎಳೆ ಬಿಡ್ತವನೆ ಏನೇನ ಆಚೆ ಉಣ್ಕಂತ ಕೇಳ್ಬಿಟ್ರೆ ಅದು ಅವರು ಆರ್ಟಿಸ್ಟ್ನ ಬೈಯಲ್ಲ, ಲೈಟ್ ಮ್ಯಾನ್ನ ಬೈಯೋರು. ಫೋಕಸ್ ಪಂಡ್ರ, ಸೆಂಟ್ರ್ ಪಂಡ್ರ ಅಂತ ಹೇಳೋರು. ಇಂಡೈರೆಕ್ಟ್ ಹೇಳಿದ ತಕ್ಷಣ ಇವ್ರಿಗೆ ಇರೋ 4 ಡೈಲಾಗು ಮರ್ತೋಗ್ಬಿಡ್ತಿದ್ದ. ಸೂಪರ್. ಓಕೆ. ಆದರೆ ಸಿಕ್ಕಾಪಟ್ಟೆ, ಅಯ್ಯೋ ದೇವ್ರೆ, ಅದು ಅಮ್ಮವ್ರು ಹೇಳೋರು ನನಗೆ ಹೇಳಿ ಹೇಳಿ ನಕ್ಕು ಸಾಕಾಗ್ಬಿಡೋದು. ಅಮ್ಮವ್ರದ್ದು ಯಾವುದೋ GVIR ಅವರು ಡೈರೆಕ್ಷನ್ನಲ್ಲಿ ಯಾವುದೋ ಇದು ಎಷ್ಟು ಕಾನ್ಷಿಯಸ್ ಅಂದರೆ ಅಮ್ಮವರು ಆ್ಯಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಹೋಗಿ ಅಣ್ಣವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಮಾಡಿದವ್ರು ಎದ್ದೇಳಲೇ ಇಲ್ಲ. ಇವರು ಬಾಯಿ ಬಂದಂಗೆ ಬೈಯೋರು GVIR. ಏನು ಕೇಳಿ ಬಂದಿದೆ ಎದ್ದೇಳ ಕೇಳಿಸ್. ಅಯ್ಯೋ ಅಣ್ಣವರು ಅಂದರೆ ಅವ್ರು ಹೇಳೋವರೆಗೂ ಇವ್ರು ಎದ್ದೇಳಬಾರ್ದು ಅಂತ. ಹೇಳ್ರಿ ಅಂತ ಹೇಳಿದ್ದಾರೆ ಅಮ್ಮವ್ರಿಗೆ. ಅಮ್ಮ ಮುಖರ ಕೆಳಗಡೆ ಬಿದ್ದುಬಿಟ್ಟಿದೆ, ಮೂಗುತ್ತಿ ಕೆಳಗಡೆ ಬಿದ್ದುಬಿಟ್ಟಿದೆ. ಎದ್ರೆ ಇವಾಗ ಗೊತ್ತಾಗ್ಬಿಡುತ್ತೆ ಅದು. ಅಯ್ಯೋ ಪಾಪ, ಇನ್ನೋಸೆನ್ಸಿ ಲೆವೆಲ್ಲು ಹಾಗಿತ್ತು ನೋಡ್ರಿ ಜೀವನ. ಅದು ಅಷ್ಟೇ. ದಟ್ ಟೈಮ್ ಇಸ್ ಲೈಕ್ ದಟ್, ದಿಸ್ ಟೈಮ್ ಇಸ್ ಲೈಕ್ ದಿಸ್, ಅಷ್ಟೇ. ಅದಕ್ಕೇನು ಮಾಡೋಕ್ಕಾಗುತ್ತೆ. ಅದೆಲ್ಲ ಫ್ಲೋ, ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಹೌದು. ಸರೋಜಿನಿ ನಾಯ್ಡು ಅವರು, ನಮ್ಮ ನ್ಯಾಷನಲ್ ಪೊಯೆಟ್, ಅವರು ಒಂದು ಇದು ಹೇಳ್ತಾರೆ ನೋಡಿ, ಬಾರ್ ಬಾರ್ ಆತಿ ಹೈ ಮುಜ್ಕೋ ಮಧುರ್ ಯಾದ್ ಬಚ್ಪನ್ ಮೇರಿ, ಗಯಾ ಲೇ ಗಯಾ ತು ಜೀವನ್ ಕಿ ಸಬ್ಸೆ ಮಸ್ತ್ ಖುಷಿ ಮೇರಿ. ಏನೇ ಸತ್ಯ. ಹೌದು, ನಿಜ ಸರ್. ನೀವು ಅಮ್ಮನ ಜೊತೆ ಶೂಟಿಂಗ್ ಸೆಟ್ಗಳಿಗೆ ಹೋಗಿರೋ ಅಂಥದ್ದು ಜಾಸ್ತಿ ಇಲ್ಲ, 1-2 ಅಲ್ಲಿ ಬಂದರೆ ಬೋರ್ ಹೊಡಿಯುತ್ತೆ ಅಂತ ಹೇಳೋರಮ್ಮ. ಬೋರ್ ಎಲ್ಲಿ ಹೋಗ್ತಿರ್ಲಿಲ್ಲ, ಕರ್ಕೊಂಡು ಬರ್ತಾ ಇರಲಿಲ್ಲ. ಬೋರ್ ಎಲ್ಲಿ ಹೊಡಿಯುತ್ತೆ ಅಂತ ಕೇಳುವೆ ನಾನು. ಬೋರ್ ಎಲ್ಲಿ ಹೊಡಿಯುತ್ತೆ.
ಆಮೇಲೆ ಇದು ಅದೇ ಪ್ರೊಫೆಸರ್ ಹುಚ್ಚರಾಯ ಪಿಕ್ಚರ್ಗೆ ಶೂಟಿಂಗ್ ನಡೀತಾ ಇತ್ತು. ಟ್ರಾಲಿಂಗ್ ಮೂವ್ ಆಗೋ ಶಾರ್ಟು, ಜನ ಎಲ್ಲ ಒಳಗಡೆ ಹೋಗ್ತಾರಲ್ಲ. ನನಗೆ ಕ್ಯೂರಿಯಾಸಿಟಿ, ಆ ಕಡೆನೂ ಏನೋ ನಡೀತಾ ಇರಬೇಕು ಅಂತ ನಾನೇನು ಮಾಡಿಬಿಟ್ಟೆ, ಕಟ್ ಅನ್ನೋಕ್ಕೆ ಮುಂಚೆ ನಾನು ಹೋಗಿ ಹಿಂದೆ ಹೋಗಿ ನೋಡೋಕೆ ಹೋಗ್ಬಿಟ್ಟೆ. ಕಟ್ 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 ಅಂದ್ಬಿಟ್ಟು ಯಾರಿಗೆ ಹುಡುಗ. ಅಯ್ಯೋ, ಫಸ್ಟ್ ಟೈಮ್ ಇದು ನನಗೆ ಜೀವನದಲ್ಲಿ. ಆಮೇಲೆ ನೀ ಕರೆದ್ರೂ ಬರಲ್ಲ, ಹೋಗಿ ಬಂದ್ಬಿಟ್ಟೆ. ಅದೇ ಲಾಸ್ಟು. ನಾನು ಅಭಿನಯ ಮಾಡುವಾಗ ನನಗೆ ಅದರ ಅನುಭವ ಆಗೋಯ್ತು. ಪಾಪ ಅಮ್ಮ ಎದುರಲ್ಲಿ ಕೂತ್ಕೊಂಡು ಎಲ್ಲ ಪಾಪ ಹೇಳ್ಕೊಟ್ರು ಪಾಪ. ಸರ್, ಚೆನ್ನೈಯಲ್ಲಿ ಈಗ ಸ್ಕೂಲ್ ಡೇಸ್ ಇತ್ತು, ನಡೀತಿತ್ತು ಎಲ್ಲ. ಆ ಕಾಲಕ್ಕೆ ಒಂದಷ್ಟು ಏರಿಳಿತಗಳು ಇತ್ತು ಜೀವನದಲ್ಲಿ. ಬಟ್ ಅಮ್ಮ ಹೆಂಗೆ ಸರ್ ಇದನ್ನೆಲ್ಲ ನಿಮಗೆ ತಡ್ಕೊಳ್ಳೋ ಶಕ್ತಿ ಹೆಂಗೆ ಹೇಳ್ಕೊಟ್ರು? ಹೆಂಗೆ ನಿಮ್ಮನ್ನ ಮೋಲ್ಡ್ ಮಾಡಿದ್ರು ಅವರು? ಇವತ್ತಿಗೂ ನೀವು ಅಮ್ಮ ಮಗನ ಜೋಡಿ ನಾವು ಇನ್ನೊಂದು ಜನ್ಮ ಎತ್ತು ಬಂದ್ರೂ ನೋಡಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಸೃಷ್ಟಿ ಮಾಡಿರೋದು, ದೇವ್ರ ಸೃಷ್ಟಿ. ನಾನು ಒಪ್ಕೊಂತೀನಿ. ನಾನು ಭಗವಂತ ಎಲ್ಲಿರ್ತಾನೆ ಅಂತಂತ ಹೇಳಿದ್ರೆ ನಿಷ್ಕಲ್ಮಶವಾದ ಹೃದಯಗಳಲ್ಲಿ, ಮುಗ್ಧ ನಗುವಲ್ಲಿ, ಎಳೆ ಮಕ್ಕಳ ಮಾತು ನುಡಿ ಮುತ್ತುಗಳು, ತೊದಲುವಂಥ ಮಾತಿನ ಮುತ್ತುಗಳು, ಅದರಲ್ಲಿದ್ದಾನೆ ಭಗವಂತ. ಹೇಗೆ ನಾವು ಅದನ್ನ ಹೇಳೋದು? ಆ ಥರ ಮುಗ್ಧವಾದ ಮನಸ್ಸುಗಳಲ್ಲಿ ಸೇರಿ 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 ಯಾವಾಗ ಇದನ್ನೇ ಸೆಗಣಿ ಒಡನೆ ಸರಸಾಡೋದಕ್ಕಿಂತ ಗಂಧದೊಡನೆ ಗುದ್ದಾಡೋದು ಲೇಸು ಅಂತ ಹೇಳ್ತಾರೆ. ಗುದ್ದಾಡಿ ಆಡಿಸುವಂಥ ಅವಕಾಶನೂ ಆ ಪರಮಾತ್ಮನೇ ಮಾಡಿಕೊಟ್ಬಿಟ್ಟೆ ಅಮ್ಮವ್ರಿಗೆ. ಹಾಗೆ ಅವರು ಜೀವನನ ಆ ಥರ ತಳ್ಕೊಂಬಂದರು. ಸೊ ಅದನ್ನೇ ನನಗೂ ಅವ್ರೇನು ಮಾಡಿದ್ರು, ಅಭ್ಯಾಸ ಮಾಡಿಬಿಟ್ರು. ಅವ್ರು ಎಲ್ಲಿವರೆಗೂ ಅಭ್ಯಾಸ ಮಾಡಿದ್ರೆ ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೆ ಆ ಮಸಾಲೆಗಳೆಲ್ಲ ನಾನು ಕರೆಕ್ಟಾಗಿ ರೆಡಿ ಮಾಡ್ತೀನಿ. ಅಡುಗೆ ಮಾಡೋಕ್ಕೆ ಬರಲ್ಲ, ಟೈಮ್ ಆಗಲಿ ನನಗೆ ಬಿಟ್ಟು ಇಲ್ಲ ಅವರು. ಆಮೇಲೆ ತರಕಾರಿ ತೊಗೊಂಬಂದ್ರಿಂದ, ಮನೆಗೆ ರೇಷನ್ ತೊಗೊಂಬರೋದ್ರಿಂದ ಪ್ರತಿಯೊಂದು ಹೇಳ್ಕೊಡೋರು. ಗುಡ್ಡೆ ಲೆಕ್ಕದಲ್ಲ, ಮಾರ್ಕೆಟ್. ಇವತ್ತು ಎಷ್ಟೋ ಜನ ಕೇವಲ ಮಾಡಿಕೊಂಡು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ಬಿಟ್ಟು ಅದೇನು ಹೇಳ್ತಾರೆ ಸ್ಟೇಟಸ್ಸು ಅದು ಒಂದು. ಅಮ್ಮ ಆವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಯಾವತ್ತಿಗೂ ಅಷ್ಟೇ. ನಾನೇ ನಿಂತ್ಕೊಂಡ್ಬಿಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ನನ್ನ ಅತ್ತೆ ಅಂತ ಕರೀತಾರೆ. ಈ ತಾಳ್ಮೆ ಪಾಠ ಹೆಂಗೆ ಬಂತು ಸರ್? ನಿಮ್ಮ ಹೊರಗಡೆ ಜನರನ್ನು ಹೆಂಗೆ ಫೇಸ್ ಮಾಡಿದ್ರಿ? ಹೆಂಗೆ ನಿಮ್ಗೊಂದು ಸ್ಟ್ರೆಂತ್ ಸಿಕ್ತು? ಹೆಂಗೆ ನೀವೆಲ್ಲದನ್ನು ಫೈಟ್ ಮಾಡ್ಕೊಂಬಂದ್ರಿ? ಇರೋದಿಷ್ಟು. ನನ್ನ ಹತ್ರ 40 ಜನ ಇದ್ದಾರೆ ಒಂದು ದಿನಕ್ಕೆ. ಇವರಿಗೆ ನಾನು ಊಟ ತಿಂಡಿ ಹೇಗೆ ನಡೀತದೆ, ಎಷ್ಟು KGಗೆ ಹೋಗ್ತದೆ, ನನಗೆ ತಿಂಗಳಿಗೆ ಅದು ಎಷ್ಟಾಗುತ್ತೆ, ತಿಂಗಳಾದರೆ ಇವ್ರ ಪೇಮೆಂಟ್ಗಳೆಲ್ಲ ಎಷ್ಟು, ಕಲಾವಿದ್ರ ಪೇಮೆಂಟ್ಗಳೆಲ್ಲ ಎಷ್ಟು, ಆ ಪೆನ್ಷನ್ ಹಾಕುವಂಥದ್ದು ಎಲ್ಲ ಎಷ್ಟು 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 ಅಂತ ಲೆಕ್ಕ ಮಾಡುವಾಗ ಅದನ್ನು ಒಂದು ಚಾರ್ಟ್ ಮಾಡಿ ಇಟ್ಬಿಡ್ತೀನಿ ನನ್ನ ಮನೆ. ನಾನು ಕೂತ್ಕೊಳ್ಳಲ್ಲೇ ನೋಡ್ತಾ ಇರ್ತೀನಿ. ತಿರುಗಿ ನೋಡಿದ್ರೆ ಅದು ನಾನು ಕಾಣಬೇಕು. ಕಾಣೋ ಜಾಗದಲ್ಲೆಲ್ಲ ಇಟ್ಟಿರ್ತೀನಿ. ನಾನು ಹೋಗ್ತಾ ದಾರಿಯಲ್ಲಿ ಹಿಂಗೆ ತಿರುಗಿ ನೋಡ್ಕೊಂಡು ಒಂದ್ಸರಿ ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ನಾವು ಈ ನಾಣ್ಯದಲ್ಲಿ ಒಂದು ಸ್ವಲ್ಪ ಎಡವು ಬಿಟ್ಟರೆ, ತಪ್ಪಿಬಿಟ್ರೆ, ನೀವು ಈ ಕಾಲ ಆಗಲಿ ಆ ಕಾಲ ಆಗಲಿ ಯಾವ ಕಾಲ ಆಗಲಿ, 10 ರೂಪಾಯಿ 10 ರೂಪಾಯಿನೇ, 1 ರೂಪಾಯಿ 1 ರೂಪಾಯಿನೇ. ಸೊ 10 ರೂಪಾಯಿನ ನಾನು ಕೊಟ್ಟಿದ್ದನ್ನು ನಾನು 20 ರೂಪಾಯಿ ನಿಮಗೆ ಕೊಟ್ಟಿದ್ದೀನಿ ಅಂತ ನಾನು ಹೇಳೋಕ್ಕಾಗೋದೇ ಇಲ್ಲ. ಅದು ಸರ್ ನೀವು ಕೊಟ್ಟಿದ್ದೆ 10 ರೂಪಾಯಿ, 10 ರೂಪಾಯಿ ಕೊಡಿ ಸರ್ ಅಂತಾರೆ ಅಷ್ಟೇ. ಅದು ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನನಗೆ ಯಾಕೆ ಬಂತು ಅಂತಂತೇಳಿ ನನ್ನ ತಾಯಿಯವರು ನನಗೆ ಕೈಗೆ ಜವಾಬ್ದಾರಿ ಕೊಟ್ಟು ಮಾಡು ನೀನು ಅಂತಂತೇಳಿ. ಅಭಿನಯ ಮಾಡೋದಲ್ಲ ಕಣೋ, ಅಭಿನಯ ಮಾಡಿರುವಂಥ ಆ ಹಣನ ನಾವು ಉಳಿಸ್ಕೊಂಡು ಹೇಗೆ ಬದುಕ್ತೀವಿ ಅನ್ನೋಂಥದ್ದು ಮುಖ್ಯ. ಎಷ್ಟು ಜನ ಕ್ಯಾಲ್ಕುಲೇಟ್ ಮಾಡೋರು ಅಂದರೆ ಅದರಿಂದ ಕ್ಯಾಲ್ಕುಲೇಷನ್ ಸಿಕ್ಬಿಡ್ತು ನನಗೆ. ಈಗ ಒಬ್ಬರು ತಿಂಗಳಿಗೆ 10,000 ರೂಪಾಯಿ ಸಂಪಾದನೆ, ವರ್ಷಕ್ಕೆ 1,20,000 ರೂಪಾಯಿ. ಅಂಥ ವ್ಯಕ್ತಿ ತಾನು 1,20,000 ಸಂಪಾದನೆ ಮಾಡೋನು ರೇಷನ್ ಎಷ್ಟಕ್ಕೆ ತೊಗೊಬೇಕು ಅಂತಲೇ ನಾನು ಲೆಕ್ಕಾಚಾರ ಮಾಡಿ ಹೇಳ್ಬಿಡ್ತೀನಿ. 1,600 ರೂಪಾಯಿ ದಾಟಬಾರ್ದು ರೇಷನ್. ಕರೆಂಟ್ ಬಿಲ್ 300 ರೂಪಾಯಿ ದಾಟಬಾರ್ದು. ಇಷ್ಟು ಚೆನ್ನಾಗಿ ಲೆಕ್ಕಾಚಾರ. ಬಾಡಿಗೆ 2,000 ರೂಪಾಯಿ ದಾಟಬಾರ್ದು. ನೀವು ಹೆಂಚಿನ ಮನೇಲಾದರೆ ಎಲ್ಲರೂ ಇರು. ತುಳಿಯೋ ಸೈಕಲ್ ಕರೆಕ್ಟಾಗಿ ಇಟ್ಕೋ, ಕಷ್ಟಪಟ್ಕೊಂಡು ಸೈಕಲ್ ತುಳ್ಕೊಂಡು ಜೀವನ ಮಾಡು. ಏನಕ್ಕೆ ಬೇಕು? ಆಮೇಲೆ ನೀನು ಬೆಳೀತಾ 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 ನಿನ್ನ ಅಂತಸ್ತಿಗೆ ತಕ್ಕಾಗೆ 2 ವೀಲರ್ಸ್ ತಗೋ. ಅದು ಯೂಸ್ಡ್ ಗಾಡಿ ತಗೋ, ಚೆನ್ನಾಗಿರೋ ಗಾಡಿ ತಗೋ. ಒಬ್ಬ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಅವನಿಗೇನಾದ್ರು ಒಂದಷ್ಟು ಕೊಟ್ಬಿಟ್ಟೆ ಸರಿಯಾದ ತಗೊಳಪ್ಪ ಅಂತೇಳು, ಅದರಲ್ಲಿ ತಳ್ಳು. 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತೊಗೊಳೋದ್ರ ಬದಲು ಯಾವನು ಸುಸ್ತಾಗ್ಬಿಟ್ಟಿರ್ತಾನೆ, ಸಾಕಪ್ಪ ಅಂತ ಹೊಸ ಬೈಕ್ನ ಕೊಡ್ತಾ ಇರ್ತಾನೆ, ಅದರ ಅರ್ಧ ರೇಟಿಗೆ ಕೊಡ್ತಾನೆ. ನಿನಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಕೊಂಡು ನಿನ್ನ ನಡೆಸಿಸ್ಬೋದು. ಅದು ಹಾಗೆ ಜೀವನ ನಡೀತದೆ.
ಆ ಥರ ನಾವು ಹೋದರೆ ಟ್ರ್ಯಾಕ್ ಹಾಕ್ಕೊಟ್ಟಿದ್ದಾರಮ್ಮ. ಹೌದೌದು ಹೌದು ಖಂಡಿತ. ನೀವು ಯಾವತ್ತೂ ಯಾರ ಜೊತೆನೂ ಒಂದು ಟಗ್ ಆಫ್ ವಾರ್ಗೆ ಇಲ್ಲದೆ ಇಲ್ವಾ ಸರ್? ಯಾವತ್ತೂ ನಿಮ್ಮ ನಡುವೆ ಒಂದು ಅಂದರೆ ನಾನು ಇವಾಗ ನಿಮ್ಮನ್ನು ನೋಡ್ತಾ ಇರೋದು ತುಂಬ ಶಾಂತ ಸ್ವರೂಪ. ಅಂದರೆ ಎಂಗೇಜಲ್ಲಿ ಅಥವಾ ಇದರಲ್ಲಿ ನೀವು ಹೆಂಗೆ ಯಾರ ಜೊತೆನೂ ಜಗಳಗಳೆಲ್ಲ ಆಳುಗಳ ಜೊತೆಲಿ ಜಗಳ ಅದು ಇದು ಅವೆಲ್ಲ ಚಿಕ್ಕದಾಗಿ ಆಗಿದೆ ಘರ್ಷಣೆಗಳು. ದೊಡ್ಡ ಮಟ್ಟಕ್ಕೆ ಯಾವುದೂ ಆಗಿಲ್ಲ. ಒಂದು ಮನೆಗಳಲ್ಲೇ ಅಮ್ಮ ನಾನೇ ಜಗಳ ಮಾಡ್ಕೊಂಬಿಟ್ಟಿದ್ದೀವಿ ಎಷ್ಟೋ ಸರಿ. ಅಲ್ಲ ಆ ಜಗಳ ಅಲ್ಲ, ಅದು ಅಮ್ಮ ಮಗನ ಜಗಳ ಅಲ್ಲ, ಅದು ತಿಳುವಳಿಕೆನೆ. ಆದರೂ ಕೂಡ ಕೆಲವು ಟೈಮು ಮಿತಿ ಮೀರಿಬಿಡೋದು, ಆ ಮಟ್ಟಕ್ಕೆ ಹೋಗ್ಬಿಡೋದು ಪರಿಸ್ಥಿತಿಗಳು. ಅವ್ರು ಕಣ್ಣೀರು ಹಾಕ್ಕೊಂಬಿಟ್ಟು ನಾನು ಇರೋವರೆಗೂ ನಿನಗಿದು ಯಾವುದು ಗೊತ್ತಾಗಲ್ಲ ಕಣೋ, ನಾನು ಇಲ್ಲ ಅಂದಮೇಲೆ ನಿನಗೆ ಜೀವನ ಅರ್ಥ ಆಗುತ್ತೆ ಅಂದರು. ಅರ್ಥ ಆಗ್ತದೆ, ಒಂದೊಂದು ಹೆಜ್ಜೆಗೂ ಅರ್ಥ ಆಗ್ತದೆ. ಸೊ ಎಲ್ಲದಕ್ಕಿಂತ ಬೆಸ್ಟ್ ಏನು ಅನ್ನಿಸ್ತದೆ ಅಂದರೆ, ನಮ್ಮ ಕೈಲಿ ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ. ಹಾಳು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಹಾಳು ಮಾಡಲಿಲ್ಲ ಅಂದರೂ ಭಾರಿ ದೊಡ್ಡ ವಿಷಯ. ಸರಿ, ಅದ್ರ ಜೊತೆಲಿ ಏನಾದರೂ ಒಂದು ಸ್ವಲ್ಪ ಕೊಟ್ಟು ಕಾಯುವಂಥದ್ದು ಇನ್ನೂ ದೊಡ್ಡ ವಿಷಯ. ಹಾಗೆ ರೇಷನ್ ಆಗಲಿ ಏನೇ ಆಗಲಿ ನಮ್ಮ ಯೋಗ್ಯತೆ ಅನುಸಾರ ನಾನು ಒಂದು 5 kg ಅಕ್ಕಿ ಪ್ಲಸ್ ತೊಗರಿಬೇಳೆ, ಆಮೇಲೆ ರುಚಿ ಗೋಲ್ಡ್ ತೊಗೊಳ್ಳಲ್ಲ, ನಾನು ಸನ್ ಪ್ಯೂರ್ ತೊಗೋತೀನಿ. ಪಾಪ ಜನ ಒಳ್ಳೇದೇ ತಿನ್ನಲಿ ಅಂತ. ಫಾರ್ಚೂನ್ 1+1 ಅಂತ ಬರುತ್ತೆ ಆಟ, ಆಮೇಲೆ ರಾಗಿ ಹಸಿ ಹಿಟ್ಟು, ಸಕ್ಕರೆ, ಅದೇ ಆಸಾಮ್ ಟೀ ಪುಡಿ ಸ್ವಲ್ಪ ಎಕನಾಮಿಕ್ ರೇಟಲ್ಲಿ ಸಿಕ್ಕುತ್ತೆ ಅದು. ಸೊ ಸಾಧ್ಯವಾದರೆ ಹಾಲಿಗೆ ಒದ್ದಾಡ್ತಾರಲ್ಲ, ಅದು ಅಮೂಲ್ದು ಯಾವುದಾದ್ರು ಬರ್ತದೆ, ಒಂದು 200 ಗ್ರಾಮ್ಸ್ದು ಕೊಟ್ಬಿಡ್ತೀವಿ. ಇದು ಜೀವನ. ಅವ್ರು ಇಲ್ದಿದ್ದಾಗ ನಮಗೇನು ಅನ್ನಿಸ್ತದೆ ಅಂದರೆ, ಈಗ ನಾವು ಜನನ ಸಂಪಾದನೆ ಮಾಡಬೇಕು, ಬರೀ ಜನ ಸಂಪಾದನೆ ಮಾಡೋದಲ್ಲ, ಅವರ ಮನಸ್ಸನ್ನು, ಅವರ ವಿಶ್ವಾಸ ಪ್ರೀತಿನ ನಾವು ಸಂಪಾದನೆ ಮಾಡಿ ನಮ್ಮ ಜೊತೆಲಿ ಅವ್ರನ್ನ ಇಟ್ಕೋಬೇಕು. ಅದು ದೊಡ್ಡದು ಅನಿಸ್ಬಿಡ್ತು ನಮಗೆ. ಇದು ಅಮ್ಮ ಇಲ್ಲ ಅನ್ನೋದಾಗ ಅಮ್ಮ ಏನು ಅನ್ನುವಂಥದ್ದು ಅರ್ಥ ಆಗ್ತಾಯಿದೆ ನಮಗೆ. ಸೊ ಆ ಅಮ್ಮನ ಸ್ವರೂಪನೇ ಪ್ರೀತಿ. ಅದೇ ಚೆನ್ನೈಯಲ್ಲಿ ಇಬ್ಬರೇ ಇರ್ತಿದ್ದು, ಅಲ್ಲಿಂದ ಬಂದು ಬೆಂಗಳೂರು ಜೀವನ ಶುರು ಮಾಡಿದ್ದು, ಮತ್ತು ಒಂದಷ್ಟು ಪ್ರಾಪರ್ಟೀಸ್ ಅಲ್ಲೂ ಮಾಡಿದರು ಅಮ್ಮ. ಆಗೆಲ್ಲ ನಿಮ್ಮ ನೆನಪಿನ ಆಳದಲ್ಲಿ ಏನು ನಮಗೆ ಹೇಳ್ಬೋದು? ನನಗೆ ನೆನಪಾಗೋದೆಲ್ಲನೂ ನಾನು ಜನಗಳಿಗೆ, ನನ್ನ ನೆನಪುಗಳೆಲ್ಲ ಜನಗಳಿಗೆ ಅನುಭವ ಆಗಲಿ ಅಂತಲೇ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ತಾಯಿಯವರು ಅನುಭವಿಸ್ತಾರೆ. ಆವತ್ತಿಗೂ ಕಷ್ಟದಲ್ಲಿದ್ದಾಗಲೂ ಕೂಡ, ಪ್ರತಿಯೊಂದು ಕಷ್ಟ ಸುಖನೂ ನಮ್ಗೆಲ್ರಿಗೂ ಮಾದರಿ. ಕಷ್ಟದಲ್ಲಿದ್ದಾಗಲೂ ಕೂಡ 7-8 ಜನ ಇರೋರು ಅಮ್ಮನ ಜೊತೆಲಿ ಇರೋರು ಜನನ ಇಟ್ಕೊಳ್ಳೋ. ಯಾಕಂದರೆ ಅವರು ಅಡುಗೆ ಮಾಡಿ ಬಡಿಸ್ತಾಯಿದ್ರು ರೀ, ಒಳ್ಳೆ ಗಂಜ್ತಾ ಇರಲಿಲ್ಲ ನನ್ನ ತಾಯಿಯವರು. ಅವ್ರಿಗೆ ಶೂಟಿಂಗ್ ಹೋದಾಗ ಸ್ವಲ್ಪ ನನಗೆ ಬುದ್ಧಿ ಬಂದಿದೆ. ಒಂದು 4 ವಯಸ್ಸು 5 ವಯಸ್ಸಲ್ಲಿ ಜವಾಬ್ದಾರಿ ಕೊಡೋರು ನನಗೆ. ಇಷ್ಟು ಜನ ಇದ್ದಾರೆ, ಊಟ ತರಿಸ್ಬೇಕು, ಎಲ್ಲಿಂದ ತರಿಸ್ತೀಯ ಕಣೋ. ಚೆನ್ನೈ ಟಿ ನಗರ್ನಲ್ಲಿದ್ದಾಗ ಅಲ್ಲಿ ನಾಗಾರ್ಜುನ ಹೋಟ್ಲು ಡೀಲಕ್ಸ್ ಹೋಟ್ಲು ಅಂತಂತಿತ್ತು. ಆ ಡೀಲಕ್ಸ್ ಹೋಟ್ಲಲ್ಲಿ ಪಾಪ ದೊಡ್ಡಿಯವರು ಬಿರಿಯಾನಿ ತರಿಸ್ಬಿಟ್ಟು, ಆವಾಗ ಬರೀ 20 ರೂಪಾಯಿ 15 ರೂಪಾಯಿ ಬಿರಿಯಾನಿ ಅದು ತರಿಸ್ಬಿಟ್ಟು, ಎಷ್ಟು ಜನ ಇದ್ದಾರೆ ನೋಡ್ಕೊ, ರೈಸ್ ಜಾಸ್ತಿ ಹಾಕಿ ಕೊಡೋಕೆ ಕೇಳೋವನಿಗೆ ಅಂತ ಹೇಳ್ಬಿಟ್ಟು ಹೇಳಿ, ರೆಗ್ಯುಲರ್ ತೊಗೋತೀವಿ ಅಂತ ಹೇಳಕ್ಕೆ ಹೇಳಿ, ಅದನ್ನು ಮಾಡಿಬಿಟ್ಟು ಹಾಫ್ ಬಿರಿಯಾನಿ ತೊಗೊಂಬಿಟ್ಟು ಶೇರ್ ಮಾಡಪ್ಪ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಹೇಳೋರು. ಕೆಲವು ಕಡೆಯಲ್ಲಿ ಕೆಲವೊಬ್ಬರಿಗೆ ಗ್ರೇವಿ ಇಷ್ಟ ಆಗುತ್ತೆ ಅಂತಂತ ಹೇಳ್ಬಿಟ್ಟು ನಾಗಾರ್ಜುನ ಹೋಟ್ಲು ಅಂತ ಇತ್ತು ಅಲ್ಲಿ ಪಾಂಡಿ ಬಜಾರಲ್ಲಿ, ಅಲ್ಲಿ ಮಾಡಿ ಮೇಲೆ ಹೋಗ್ಬಿಟ್ಟು ಅಲ್ಲಿ ಇದು ಮಾಡ್ತಾಯಿದ್ವಿ. ಕೆಲವೊಬ್ಬರು ವೆಜಿಟೇರಿಯನ್ ತಿನ್ನೋರಿಗೆ ಬಂದು ಗೀತಾ ಕೆಫೆ ಭವನು, ಶಾಂತ ಭವನು, ಅಲ್ಲಿಂದ ಇಡ್ಲಿ ವಡೆ ಇದೆಲ್ಲ ನಾನೇ ಹೋಗಿ ತಗೊಂಬಂದು ಎಲ್ಲರಿಗೂ ಡಿವೈಡ್ ಮಾಡಿಕೊಡ್ತಾಯಿದ್ದೆ. ಮನೇಲಿ ಶಾಂತ ಇಂಥವ್ರು, ಲಲಿತಾ ಇಂಥವ್ರನ್ನೆಲ್ಲ ಅಮ್ಮ ಸಾಕಿದ್ದಿದ್ರು ಆ ಕಾಲಕ್ಕೆ. ಸೊ ಆವಾಗಲೂ ಅವ್ರಿಗೆ ಗಾಡಿ ಕ್ರೇಜು, ಅಂಬಾಸೆಡ್ರು. ಅಮ್ಮಂಗೆ ಭೂಮಿ ಬಗ್ಗೆನೂ ಮೋಹ ಇತ್ತು, ಒಲವಿತ್ತು, ಗಾಡಿಗಳ ಬಗ್ಗೆನೂ ಇತ್ತು. ಈಗ ಯಾವತ್ತೂ ಕಷ್ಟ ಆಗಲಿಲ್ವಾ ಅಮ್ಮಂಗೆ? ಕಷ್ಟ ತುಂಬ ಆಯ್ತು, ನನಗೆ ತೋರಿಸ್ಕೋತಾ ಇರಲಿಲ್ಲ. ಆದರೆ ಅವ್ರಿಗೆ ಕಷ್ಟ ಬಂದಿದೆ ಅಂತ ನನಗೆ ಹೇಗೆ ಅರ್ಥ ಆಗೋದು ಅಂದರೆ, ರೆಸ್ಟ್ಲೆಸ್ನೆಸ್ ಆಗೋದು ಅವ್ರ ಜೀವನದಲ್ಲಿ. ಸಿನಿಮಾ ಇಲ್ಲ ಏನು ಮಾಡಬೇಕು ಅಂತ ಹಿಂಗೆ ಕೈ ತಟ್ಕೋತಾ ಯೋಚನೆ ಮಾಡ್ತಾ ಇರೋರು. ಏನಾದರೂ ಮಾತ್ರ ಕೋಪ ಬಂದುಬಿಡೋದು ಅವರಿಗೆ. ಇದೇ ಪರಿಸ್ಥಿತಿ ಅಂತ ಅವ್ರು ಅಂದ್ಕೊಂಡಿದ್ದು 3ನೇ ದಿವಸಕ್ಕೆ ಪ್ರೊಡ್ಯೂಸರ್ ರೆಡಿಯಾಗಿರೋರು ಮನೆ ಬಾಗಿಲಲ್ಲಿ. ಹೌದು. ಈ ದೇವರು, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾಳೆ ಏನಾಗುತ್ತೆ ಅಂತ ನಮ್ಮೆಲ್ರಿಗೂ, ಅಥವಾ ಮುಂದಿನ ಗಳಿಗೆ ಏನು ಅಂತ ನಮ್ಮೆಲ್ರಿಗೂ ಗೊತ್ತಿದ್ರೆ, ನೀವು ಯಾಕೆ ನನ್ನ ಇಂಟರ್ವ್ಯೂ ಮಾಡಬೇಕು, ನಾನು ಯಾಕೆ ನಿಮ್ಮ ಹತ್ರ ಮಾತಾಡಬೇಕು, ಅವ್ರು ಯಾಕೆ ಅಲ್ಲಿ ಕೂತ್ಕೋಬೇಕು, ಇವರೆಲ್ಲ ಯಾಕೆ ಇಲ್ಲಿ ನಿಂತ್ಕೋಬೇಕು, ಯಾಕೆ ಬಂದು ಇಲ್ಲೆಲ್ಲ ಸುತ್ತ ನೋಡಬೇಕು? ನಾವು ಭವಿಷ್ಯನ ನಾವು ಯಾರು ಯೋಚನೆ ಮಾಡೋಕ್ಕಾಗೋದಿಲ್ಲ, ಮುಂದಿನ ಗಳಿಗೆನ ಯಾರು. ಆದರೆ ಕಳೆದ ಕಾಲ ಇದೆಯಲ್ಲ, ಅದನ್ನು ಮಾತ್ರ ಮೆಲ್ಕು ಹಾಕೋತಾ ಬರ್ತೀವಿ. ಅದನ್ನು ಯಾಕೆ ಮೆಲ್ಕು ಹಾಕ್ತೀವಿ ಅಂದರೆ, ಭವಿಷ್ಯ ಆದರೂ ಚೆನ್ನಾಗಿರಲಿ ಅಂತ. ಅದು ಇರುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಆದರೆ ಪ್ರಯತ್ನ ಇದೆಯಲ್ಲ, ನಾವು ಪ್ರಾಮಾಣಿಕವಾಗಿ ಏನು ಪ್ರಯತ್ನ ಪಡ್ತೀವಲ್ಲ, ಆ ಪ್ರಯತ್ನ ನಿಂತ್ಕೋತದೆ.
ಅದು ನಿಮಗೆ ಹಿಂದಿನ ದಿನಗಳ ಅನುಭವದಲ್ಲಿ ಬರುವಂಥದ್ದು. ಸುಮ್ಮನೆ ನೀನೇನು ದೊಡ್ಡದಾಗಿ ಮಾತಾಡ್ತೀಯ ಹಂಗೆ ಅಂತ ಯಾರೂ ಅದನ್ನು ಈಗ ಎಲ್ಲ ಟಾಪ್ ಮೋಸ್ಟ್ ಸಾಫ್ಟ್ವೇರ್ ಅಫಿಷಿಯಲ್ಸ್ ಎಲ್ಲರಿಗೂ ಹೇಳ್ತೀನಿ ನಾನು, ಸಿಂಪಲ್ ಪಾಯಿಂಟ್. ನಿಮಗೆ ESI ಇಲ್ಲ, ಪ್ರಾಫಿಟ್ ಆ್ಯಂಡ್ ಫಂಡ್ ಇಲ್ಲ, ಏನೂ ಇಲ್ಲ. ನೀವು 1 ಲಕ್ಷ ಸಂಪಾದನೆ ಮಾಡಿ, 2 ಲಕ್ಷ ಅಂದರೆ 5 ಲಕ್ಷ ಮಾಡಿಲ್ಲ, 10 ಲಕ್ಷ ಮಾಡಿ. 10 ಲಕ್ಷ ಮಾಡೋರು ಖರ್ಚು ಮಾಡಬೇಕಾಗಿದ್ದು ಎಷ್ಟು? 1.5 ಲಕ್ಷ, 8.5 ಲಕ್ಷ ಕೊಡಿಡಬೇಕು. ಹಾಗೆ ನೀವು ಆ ಪರ್ಸೆಂಟೇಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿ. 1 ಲಕ್ಷ ಸಂಪಾದನೆ ಮಾಡೋರು ಎಷ್ಟು ಖರ್ಚು ಮಾಡಬೇಕು ಅನ್ನುವಂಥದ್ದು. ಈ ಭೂಮಿ ತಗೊಳ್ಳೋ ಪ್ಲಾನ್ ಹೆಂಗೆ ಬಂತು ಫಸ್ಟ್? ಅಲ್ಲ, ಯೂಸ್ ಟು ಗೋ ಇನ್ ದ ಕಾರ್. ಹಳ್ಳಿ ಜನನ ಕೂರಿಸ್ಕೊಂಡ್ಬಿಟ್ಟು ಅಮ್ಮ ಹಿಂದೆ ಗಾಡೀಲಿ ಕೂತ್ಕೊಂಡ್ಬಿಟ್ಟು ಮುಂದೆ ಒಬ್ಬ ರೈತನ ಕೂರಿಸ್ಕೊಂಡ್ಬಿಟ್ಟು, ಆ ರೈತ ಸಂಗಣ್ಣಿ ಅನ್ನೋಂಥವ್ರು. ಇವತ್ತು ಆ ಆ್ಯಪನಿಗೆ ಬರೆಯೋಕ್ಕೂ ಬರಲ್ಲ, ಬರೀ ಹೆಬ್ಬೆಟ್ಟವರು, ಅಷ್ಟು ಇನ್ನೋಸೆಂಟು. ಅವ್ರು ಬಂದು ಅಮ್ಮನಿಗೆ ಹೇಳೋರು, ನಂದು 50,000 ಬಂತಮ್ಮ ಬ್ಯಾಂಕ್ನಲ್ಲಿ, 10,000 ತಿಂದಾಕ್ಬಿಡ್ತು ಸರ್ಕಾರ ಅಂತಂತೇಳೋರು. TDS ಹೋಗಿದ್ದವ್ರಿಗೆ ಟ್ಯಾಕ್ಸ್ ಅಂತ ಅವ್ರಿಗೆ ಗೊತ್ತಿಲ್ಲ, ಸರ್ಕಾರ ತಿಂದ 5,000 ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ನಾನು ಇನ್ನೊಂದು ಸರಿ ಒಂದು ಸ್ವಲ್ಪ ಗದ್ದೆ ಬೆಳೀತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟು ಆ ಥರ ಇನ್ನೊಂದು ಜನ ಇದ್ದಾರೆ ಅಲ್ಲಿ ತಮಿಳ್ನಾಡು. ಹೌದೌದು, ಇಲ್ಲೂ ಇದ್ದಾರೆ ಪಾಪ. ಅವ್ರಿಗೆ ಏನಾಗ್ತಾ ಇದೆ, ಈ ಜನ್ರೇಷನ್ದು ಕನ್ಫ್ಯೂಷನ್ ಸ್ಟೇಟಸ್ಗೆ ಹೋಗ್ತಾ ಇದೆ. ಒಂದು ಕಡೆ ಹೀಗೆ ಬಾಳೋದೇ ಗ್ರೇಟ್. ಈಗ ಸಿಟಿಲಿರೋರು ಹಾಗೆ ಬಾಳ್ತಾರೆ, ಹಳ್ಳಿಲಿರೋರು ನಾನು ಹಾಗೆ ಬಾಳಲೇಬೇಕು ಅಂತ ಯೋಚನೆ ಮಾಡಿದ್ರೆ ಮನೇಲಿ ಒಂದು 5 ಜನ 6 ಜನ ಇರ್ತಕ್ಕಂಥವ್ರು ಹಳ್ಳಿನಲ್ಲಿರುವಂಥವ್ರು ಒಬ್ಬರು ದುಡಿದ್ಬಿಟ್ಟು ವ್ಯವಸಾಯಕ್ಕೆ ಬೇಕಾಗಿರೋದನ್ನ ನೀವು ಇಲ್ಲಿಂದ ಕಳಿಸ್ಬೇಕು. ಹಾಗಿದ್ದರೆ ನೀವು ಸಿಟಿಗೆ ಬನ್ನಿ. ಮನೇನ ನಿಮ್ಮಿಂದ ಏನೂ ಪ್ರಯೋಜನ ಆಗಲ್ಲ, ಮನೆಗೆ ಬರೀ ನೀವೇ ತಿನ್ಕೊಂಡು ಸುತ್ತಾಡೋಕ್ಕೆ ಸಿಟಿಗೆ ಬರಬೇಡಿ. ಹೌದು.